ಇವತ್ತು ಮಾರ್ಕೆಟ್ ಕರೆಕ್ಷನ್ಸ್ ಆಗೋದಕ್ಕೆ ಏನು ರೀಸನ್ಸ್ ಅಂತ ಗೊತ್ತಾ ನಿಮಗೆ? ಎಲ್ಲವನ್ನು ಹೇಳ್ತೀನಿ. ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲೇ ಪಾಯಿಂಟ್ ಬಂದ್ಬಿಟ್ಟು, ಅಮೆರಿಕ ಮತ್ತು ಇರಾನ್ ನಡುವೆ ಸ್ವಲ್ಪ ದಿನದಿಂದ ಯುದ್ಧ ನಡೀತಾ ಇತ್ತು. ಇವಾಗ ಯುದ್ಧ ಆಲ್ಮೋಸ್ಟ್ ಆಲ್ ನಿಂತಿದೆ. ಆದರೆ ಎರಡೂ ದೇಶಗಳು ಒಂದು ಶಾಂತಿ ಒಪ್ಪಂದವನ್ನು ಮಾಡ್ಕೋತಾ ಇದ್ದಾವೆ. ಅಮೆರಿಕದವರು ಇರಾನ್ಗೆ ಎಷ್ಟು ಕಾಂಪನ್ಸೇಟ್ ಕೊಡಬೇಕು, ಇರಾನ್ ಅವರು ಅಮೆರಿಕದವರು ಎಷ್ಟು ಕಾಂಪನ್ಸೇಟ್ ಕೊಡಬೇಕಂತೇಳಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಈ ಮಾತುಕತೆ ಫಲಪ್ರದವಾಗ್ತಾ ಇಲ್ಲ, ಒಂದು ಕ್ಲೋಸಿಂಗ್ ಹಂತಕ್ಕೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಮಾರ್ಕೆಟು ಸ್ವಲ್ಪ ವಾಲಟಲ್ ಮೋಡಲ್ಲಿದೆ. ಅದರ ಜೊತೆಗೆ ಎರಡು ದೇಶಗಳು ಏನು ಸ್ಟ್ರೇಟ್ ಆಫ್ ಹಾರ್ಮೋಸ್ ಅನ್ನೋ ಒಂದು ಪ್ರಮುಖ ಜಲಸಂಧಿಯನ್ನು ಬ್ಲಾಕ್ ಮಾಡಿದ್ವು, ಆ ಜಲಸಂಧಿಯನ್ನು ಇನ್ನೂ ಕೂಡ ರೀಓಪನ್ ಮಾಡ್ತಾ ಇಲ್ಲ. ಸೊ ಯಾಕೆ ಈ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅನ್ನೋದು ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ ಅಂತಂದರೆ, ಈ ಒಂದು ಜಲಸಂಧಿಯಿಂದನೇ ವಿಶ್ವದ 20-30% ಆಫ್ ಕ್ರೂಡ್ ಆಯಿಲ್ ಬೇರೆ ರಾಷ್ಟ್ರಗಳಿಗೆ ಸಪ್ಲೈ ಆಗುತ್ತೆ. ಈ ಜಲಸಂಧಿ ಏನಾದರೂ ಬ್ಲಾಕ್ ಆಗಿದೆ ಆದರೆ ಬೇರೆ ರಾಷ್ಟ್ರಗಳಿಗೆ ಕರೆಕ್ಟಾಗಿ ಕ್ರೂಡ್ ಆಯಿಲ್ ಸಪ್ಲೈ ಆಗಲ್ಲ. ಕ್ರೂಡ್ ಆಯಿಲ್ ಸರಿಯಾಗಿ ಸಪ್ಲೈ ಆಗಿಲ್ಲ ಅಂತಂದರೆ ಆಟೋಮೆಟಿಕ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇದೆಲ್ಲವೂ ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅನ್ನೋದು ಮಾರ್ಕೆಟ್ಗೆ ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಲಾಸ್ಟ್ ಒಂದು 15-20 ದಿನಗಳಿಂದ ಈ ಸ್ಟ್ರೇಟ್ ಆಫ್ ಹಾರ್ಮೋಸನ್ನು ಓಪನ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಓಪನ್ ಮಾಡದೇ ಇರೋದಕ್ಕೆ ಅಗೇನ್ ಕ್ರೂಡ್ ಆಯಿಲ್ ಪ್ರೈಸ್ ಬಂದ್ಬಿಟ್ಟು $89 ಪರ್ ಬ್ಯಾರಲಲ್ಲಿ ಬಂದು ಟ್ರೇಡ್ ಆಗ್ತಿದೆ. ಅದಕ್ಕೋಸ್ಕರ ಮಾರ್ಕೆಟು ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಟಾಟಾ ಗ್ರೂಪ್ ಸ್ಟಾಕ್ಸ್ಗಳು. ಲಾಸ್ಟ್ ಒಂದು 2 ದಿನಗಳಿಂದ ಟಾಟಾ ಗ್ರೂಪ್ನ ಎಲ್ಲ ಸ್ಟಾಕ್ಸ್ಗಳು ಸ್ವಲ್ಪ ಕರೆಕ್ಷನ್ ಮೋಡಲ್ಲಿದ್ದಾವೆ. ಇದಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು ಟಾಟಾ ಗ್ರೂಪ್ನ ಚೇರ್ಮನ್ರಾದಂಥ ಎನ್ ಚಂದ್ರಶೇಖರ್ನವರು ನಿನ್ನೆ ರಿಸೈನ್ ಮಾಡಿದ್ದಾರೆ. ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಈ ಎನ್ ಚಂದ್ರಶೇಖರ್ನ ಇನ್ನೊಂದು ಟರ್ಮ್ಗೆ ಚೇರ್ಮನ್ ಮಾಡ್ಬೋದು ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಆದರೆ ಟಾಟಾ ಗ್ರೂಪ್ನ ಮ್ಯಾನೇಜ್ಮೆಂಟ್ ಆ ರೀತಿ ಮಾಡಿಲ್ಲ. ಅದಕ್ಕೋಸ್ಕರ ಟಾಟಾ ಗ್ರೂಪ್ ಸ್ಟಾಕ್ಸ್ಗಳು ಲಾಸ್ಟ್ ಒಂದು 2 ದಿನದಿಂದ ಕರೆಕ್ಷನ್ ಆಗ್ತಾ ಇದ್ದಾವೆ. ಯಾಕೆ ಎನ್ ಚಂದ್ರಶೇಖರ್ನವರು ಟಾಟಾ ಗ್ರೂಪ್ಗೆ ಇಂಪಾರ್ಟೆನ್ಸ್ ಆಗ್ತಾರೆ ಅಂತಂದರೆ, ಸೊ ಇವರು 1987 TCS ಅನ್ನು ಜಾಯ್ನ್ ಆಗ್ತಾರೆ. ಇವರ ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್ನಿಂದಾಗಿ ಕಂಪ್ನಿನಲ್ಲಿ ಹಂತವಾಗಿ ಬೆಳೀತಾ 2007 CEO ಆಗ್ತಾರೆ. 2017 ರತನ್ ಟಾಟಾ ಇವರ ವರ್ಕು, ಇವರ ಹಾರ್ಡ್ ವರ್ಕನ್ನು ಗುರುತಿಸ್ಬಿಟ್ಟು ಇವ್ರನ್ನ ಚೇರ್ಮನ್ ಮಾಡ್ತಾರೆ. ಇವ್ರ ಲೀಡರ್ಶಿಪ್ಪಲ್ಲೇ TCS, ಟ್ರೆಂಟು, ಟೈಟಾನು ಈ ಕಂಪ್ನಿಗಳು ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗ್ತವೆ. ಅದಕ್ಕೋಸ್ಕರ ಇವರ ಲೀಡರ್ಶಿಪ್ಪು ಟಾಟಾ ಗ್ರೂಪ್ಗೆ ತುಂಬ ಇಂಪಾರ್ಟೆನ್ಸ್ ಆಗಿತ್ತು. ಸದ್ಯಕ್ಕೆ ಇವರು ಎಕ್ಸಿಟ್ ಆಗಿರೋದು. ಸೊ ಈ ಟಾಟಾ ಗ್ರೂಪ್ ಸ್ಟಾಕ್ಸ್ಗಳಿಗೆ ಸ್ವಲ್ಪ ಸೆಟ್ ಬ್ಯಾಕನ್ನು ತಂದುಕೊಟ್ಟಿದೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಅದರ ಜೊತೆಗೆ ಇದೇ ಶನಿವಾರ ಭಾನುವಾರ ನಮ್ಮ ಕಡೆಯಿಂದ ಆನ್ಲೈನ್ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಇನ್ವೆಸ್ಟ್ಮೆಂಟು ಮತ್ತು ಟ್ರೇಡಿಂಗ್ 2 ಟಾಪಿಕ್ಸ್ಗಳನ್ನು ಕವರ್ ಮಾಡ್ತೀವಿ. ಒಂದು ಗುಡ್ ನ್ಯೂಸ್ ಏನಂತಂದರೆ, ಸಿನ್ಸ್ ಇಟ್ ಇಸ್ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ವಿ ಆರ್ ಆಫರಿಂಗ್ 50% ಡಿಸ್ಕೌಂಟ್ ಆನ್ ಅವರ್ ಕೋರ್ಸಸ್. ಕರೆಂಟ್ಲಿ ಕೋರ್ಸ್ ಪ್ರೈಸ್ ಬಂದ್ಬಿಟ್ಟು 4000 ಇರುತ್ತೆ. ಡಿಸ್ಕೌಂಟ್ ಹೋಗ್ಬಿಟ್ಟು ಕೋರ್ಸ್ ಪ್ರೈಸ್ ಬಂದ್ಬಿಟ್ಟು 1900 ಇರುತ್ತೆ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಮೇಲ್ಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರ್ಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಸೀಟನ್ನು ಇವತ್ತೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.